ಈಗ ನೋಡಿ, ನಾನು ಆಗಲೇ ನಿಮಗೆ ಕಟ್ ಫೋಲಿಯೇಜಸ್ ಅಂತ ಹೇಳಿದೆ. ಕಟ್ ಫೋಲಿಯೇಜಸ್ ಏನಂತ ಹೇಳಿದ್ರೆ, ಈಗ ನಾವು ಏನೇ ಅಲಂಕಾರಿಕ ಹೂಗಳನ್ನ ನಾವು ಅಲಂಕಾರಕ್ಕೆ ಬೆಳೆಸಿದಾಗ ಅದ್ರ ಜೊತೆ ನಾವು ಸಣ್ಣ ಹೂಗಳಾಗ್ಬೋದು, ಎಲೆಗಳಾಗ್ಬೋದು, ಅಲಂಕಾರಕ್ಕೆ ನಾವು ಏನು ಫ್ಲವರ್ ವೇಸ್ ಅಂತ ಹೇಳ್ತೀವಿ, ಫ್ಲೋರಲ್ ಡೆಕೋರೇಷನ್ ಅಂತ, ಅದಕ್ಕೆ ನಾವು ಇದನ್ನೆಲ್ಲ ಬಳಸ್ತೀವಿ. ಇದೆಲ್ಲನೂ ನಾವು ಆಸ್ಪರಾಗಸ್ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಆಸ್ಪರಾಗಸ್ ಅಲ್ಲದೆ ಬೇರೆ ಥರದ್ದು ಎಲ್ಲ ಥರ ಕಟ್ ಫೋಲಿಯೇಜಸ್ಸು ಇದೆ. ಈಗ ಇದು ಒಂದು ಸತಿ ಹಾಕಿದ್ರೆ ಕಟಾವು ಮಾಡ್ತಾ ಹೋದರೆ ಪ್ರತಿ ತಿಂಗಳೂ ನಾವು ಕಟಾವು ಮಾಡ್ತಾನೆ ಇರ್ಬೋದು. ಇದರಿಂದನೂ ರೈತರು ಅವರ ಇನ್ಕಮ್ನ ಜಾಸ್ತಿ ಮಾಡ್ಕೋಬೋದು. ಈಗ ನಾನು ಲೂಸ್ ಫ್ಲವರ್ಸ್ ಅಂತ ಹೇಳಿದೆ, ನಿಮ್ಗೆ ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ, ಇದು ಚೆಂಡು ಹೂವು. ಚೆಂಡು ಹೂವಿಗೆ ನಾವು ಅಲಂಕಾರಕ್ಕೆ ಇದಕ್ಕೂ ಅಷ್ಟೇ ಹೆಚ್ಚು ಬೇಡಿಕೆ ಇದೆ. ಹೆಚ್ಚು ಬೇಡಿಕೆ ಇರೋದ್ರಿಂದ ಇದು ಅಷ್ಟೇ ಅಲ್ಪಾವಧಿ ತಳಿ. ನಾವು ಹಾಕ್ಕೊಂಡಿದ್ದು 1.5 ತಿಂಗಳು 2 ತಿಂಗಳಿಗೇನೆ ನಮಗೆ ಇಳುವರಿ ಬರುತ್ತೆ. ಹಾಗಾಗಿ ಒಬ್ಬ ರೈತ ಪ್ಲ್ಯಾನ್ ಮಾಡಿದಾಗ ಅವರಿಗೆ ಲೂಸ್ ಫ್ಲವರ್ಸ್ ಆಗ್ಬೋದು, ಕಟ್ ಫ್ಲವರ್ಸ್ ಆಗ್ಬೋದು. ಈಗ ನೋಡಿ ಅಲ್ಲೂ ತೋರಿಸ್ತಾ ಇದ್ದೀನಿ, ಕಟ್ ಫ್ಲವರ್ಸು, ಲೂಸ್ ಫ್ಲವರ್ಸು, ಮತ್ತು ಈ ಥರ ಕಟ್ ಫೋಲಿಯೇಜಸ್ಸು ಬೇಕಾದಷ್ಟು ಥರ ಇದೆ. ಝನಡೋ ಇದೆ, ಪಾಮ್ಸ್ ಇದೆ, ಆಮೇಲೆ ಆಸ್ಪರಾಗಸ್ ಇದೆ, ಸುಮಾರು ಥರ ಇದೆ. ಹಾಗಾಗಿ ಯಾವುದಾದ್ರೂ ನಾವು ಹಾಕ್ಕೊಂಡ್ರೂ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಒಂದಲ್ಲ ಒಂದು ಬೆಳೆ ಬೆಳೆಯೋದ್ರಿಂದ ಬರೀ ಹೂವಿಂದನೇ ಅಲ್ಲ, ಮತ್ತು ಗೆಡ್ಡೆಯಿಂದನೂ ಅವನ ಇನ್ಕಮ್ನ ಹೆಚ್ಚು ಮಾಡ್ಕೋಬೋದು ಅಂಥೇಳಿ. ಈಗ ನೋಡಿ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಪ್ರತಿಯೊಂದೂ ಅವನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ ರೈತರು ಅವರು ಹೆಚ್ಚಿನ ಪ್ರಾಮುಖ್ಯತೆ ತಗೊಳ್ಳೋದು ಅಲ್ಲದೆ ಹೂ ಬೆಳೆಗಳಿಗೆ ನಿಮಗೆ ಇನ್ಕಮ್ಮು ಬರುತ್ತೆ.